ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ಇವತ್ತು ಬಾರಾಮತಿಯಲ್ಲಿ ನಡೀತಾ ಇದೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದು ನಿನ್ನೆ ನಡೆದಂತಹ ಘಟನೆ. ಕೆಲವೇ ಕ್ಷಣಗಳಲ್ಲಿ ಅಜಿತ್ ಪವಾರ್ ಅವರ ಅಂತ್ಯ ಸಂಸ್ಕಾರ ಬಾರಾಮತಿಯ ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ನಡೆಯುತ್ತೆ. ಅಜಿತ್ ಪವಾರ್ ಪುತ್ರರಿಂದ ಅಂತಿಮ ವಿಧಿವಿಧಾನಗಳು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಅಂತ್ಯ ಸಂಸ್ಕಾರ ಇನ್ನೇನು ಕೆಲವೇ ಕ್ಷಣದಲ್ಲಿ. ಅಂತ್ಯಕ್ರಿಯೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಸರ್ಕಾರಿ ಗೌರವಗಳನ್ನು. 21 पोलीस जवानांसह जनरल सॅल्यूट करण्यासाठी तयार असणार आहे. पोलीस बँड पथक पुष्पचक्र वाहून श्रद्धांजली अर्पण केल्यानंतर बाणवंदना देणार आहे. सर्वांना विनंती आहे. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಜಿತ್ ಪವಾರ್ ಅವರ ಮೃತದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಹಾಗೆಯೇ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಕೂಡ ಅಮಿತ್ ಶಾ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಕೇಂದ್ರ ಸರ್ಕಾರದ ಪರವಾಗಿ ಈಗ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಬಾರಾಮತಿಗೆ ಬಂದಿದ್ದಾರೆ. ಬಾರಾಮತಿಯ ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಕೆಲವೇ ಹೊತ್ತಲ್ಲಿ ನಡೆಯುತ್ತೆ. ನಿತಿನ್ ನಬೀನ್ ಅವರು BJP ರಾಷ್ಟ್ರಾಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಆಗಬೇಕು, ಯಾಕೆಂದರೆ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಹಾಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದವರು. ಹಾಗಾಗಿ ಅವರಿಗೆ ಸಲ್ಲಬೇಕಾದ ಎಲ್ಲ ಸರ್ಕಾರಿ ಗೌರವಗಳು ಕೂಡ ಸಲ್ಲಲೇಬೇಕು. ಬಂದಿರತಕ್ಕಂಥ ಗಣ್ಯರೆಲ್ಲರೂ ಕೂಡ ಅಜಿತ್ ಪವಾರ್ ಅವರ ಮೃತದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. केंद्रीय राज्यमंत्री आदरणीय आठवले साहेब, केंद्रीय राज्यमंत्री प्रतापरावजी जाधव, यानंतर महसूल मंत्री चंद्रशेखरजी बावनकुळे, वैद्यकीय शिक्षण मंत्री हसनजी मुश्रीफ, तसेच सन्माननीय महाराष्ट्र राज्याचे मंत्री भुजबळ साहेब, त्यानंतर उच्च व तंत्र शिक्षण मंत्री चंद्रकांत दादा पाटील. ಕೇಂದ್ರದ ವತಿಯಿಂದ ಕೇಂದ್ರ ಸರ್ಕಾರದ ವತಿಯಿಂದ ಗೃಹ ಸಚಿವ ಅಮಿತ್ ಶಾ ಅಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಜನ ಮಂತ್ರಿಗಳು ಬಂದಿದ್ದಾರೆ. ಅಂದರೆ ಮಹಾರಾಷ್ಟ್ರದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥವರು NCP ಅವರಿದ್ದಾರೆ, ಶಿವಸೇನೆ ಅವರಿದ್ದಾರೆ, ಜೊತೆಗೆ BJP ಅವರಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಪಕ್ಷ ಅಂತ ಬರೋದೇ ಇಲ್ಲ, ಪಕ್ಷಾತೀತವಾಗಿ. ಯಾಕೆಂದರೆ ಅಜಿತ್ ಪವಾರ್ ಅವರು ಎಲ್ಲ ಪಕ್ಷಗಳ ಜೊತೆನಲ್ಲೂ ಸರ್ಕಾರದಲ್ಲಿದ್ದಾರೆ. ಸೊ ಎಲ್ಲ ಪಕ್ಷಗಳ ಜೊತೆನೂ ಸರ್ಕಾರದಲ್ಲಿದ್ದಾರೆ ಅವರು. ಹಾಗಾಗಿ ಕಾಂಗ್ರೆಸ್ಸಿಂದ ಹಿಡಿದು ಎಲ್ಲ ಪಕ್ಷದವರು ಕೂಡ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಗೌರ್ನಮೆಂಟ್ನಿಂದ ಮಂತ್ರಿಗಳೆಲ್ಲ ಪ್ರತಿಯೊಬ್ಬರು ಕೂಡ ಹಾಜರಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿ ಅಜಿತ್ ಪವಾರ್ ಅವರ ಸ್ವಕ್ಷೇತ್ರ, ಅಲ್ಲಿನ ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ಕೆಲವೇ ಹೊತ್ತಲ್ಲಿ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ನಡೆಯುತ್ತೆ. ಅವರ ಪುತ್ರರಿಂದ ಅಂತ್ಯ ಸಂಸ್ಕಾರ. चंद्रशेखरजी बावनकुळे यांच्यानंतर सन्माननीय भुजबळ साहेब, आंध्र प्रदेशचे सन्माननीय शिक्षण मंत्री नारायण लोकेश, आपसे विनती है. ಅಜಿತ್ ಪವಾರ್ ಅವರ ಪುತ್ರರು ಪಾರ್ಥ್ ಮತ್ತು ಜೈ ಅಂತಂದ್ಬಿಟ್ಟು, ಪಾರ್ಥ್ ಮತ್ತು ಜೈ ಪವಾರ್ ಇವರಿಂದ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳೆಲ್ಲವೂ ಕೂಡ ನಡೆಯುತ್ತೆ. ಈಗಾಗಲೇ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಹುತೇಕ ಎಲ್ಲ ಮಂತ್ರಿಗಳು, ಹಿರಿಯ ನಾಯಕರು, ಗಣ್ಯರು, ಅಧಿಕಾರಿಗಳು ಎಲ್ಲರೂ ಕೂಡ ಬೀಡು ಬಿಟ್ಟಿದ್ದಾರೆ. ಒಬ್ಬೊಬ್ಬರೇ ಬಂದು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಒಂದು ರೀತಿ ಮಹಾರಾಷ್ಟ್ರ ದಿಗ್ಭ್ರಾಂತವಾಗ್ಬಿಟ್ಟಿದೆ ಈ ಒಂದು ವಿಮಾನ ದುರಂತದಿಂದ. 6 ಬಾರಿ ಉಪಮುಖ್ಯಮಂತ್ರಿಯಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂತಹ ಮಹಾರಾಷ್ಟ್ರದ ದಾದಾ ಅಂತಲೇ ಫೇಮಸ್ ಆದಂತಹ ಅಜಿತ್ ಪವಾರ್ ಈಗಲೂ ಕೂಡ ಪ್ರಸ್ತುತ ಅವರು ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು BJP ಸರ್ಕಾರದಲ್ಲಿ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಗಳು, ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದರು.
ಪಾಪ ಎಂಥ ದುರಂತ ನೋಡಿ. ಅವರು ದಣಿವರಿಯದ ನಾಯಕ, ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಜಿಲ್ಲಾ ಪಂಚಾಯತ್ ಚುನಾವಣಾ ಸಭೆಗಳಲ್ಲಿ ಭಾಗವಹಿಸೋದಕ್ಕೆ ಅಂತಂದ್ಬಿಟ್ಟು ಅವರು ಮುಂಬೈನಿಂದ ಬಾರಾಮತಿಗೆ ಬರ್ತಾ ಇದ್ರು. ಇನ್ನೇನು ಲ್ಯಾಂಡ್ ಆಗೋದಕ್ಕೆ 10 ನಿಮಿಷ ಬಾಕಿ ಇದೆ ಅನ್ಬೇಕಾದ್ರೆ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿರ್ತಕ್ಕಂಥದ್ದು. ಸೊ ಅದರಲ್ಲಿ ಒಟ್ಟು 5 ಜನ ಮೃತಪಟ್ಟಿದ್ದಾರೆ. ಒಂಥರ ಇಡೀ ಮಹಾರಾಷ್ಟ್ರ, ಅದರಲ್ಲೂ NCP ಶೋಕ ಸಾಗರದಲ್ಲಿ ಮುಳುಗಿರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಕೆಲವೇ ಹೊತ್ತಲ್ಲಿ ಇವೆಲ್ಲವೂ ಮುಕ್ತಾಯ ಆದ ನಂತರ ಅವರ ಪುತ್ರ ಪಾರ್ಥ ಮತ್ತು ಜೈ ಅಂತನ್ಬಿಟ್ಟು, ಪಾರ್ಥ ಪವಾರ್ ಮತ್ತು ಜೈ ಪವಾರ್, ಅಜಿತ್ ಪವಾರ್ ಅವರ ಮಕ್ಕಳು, ಅವರಿಂದ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ನಡೆಯುತ್ತೆ. ಪ್ರಸ್ತುತ ಇವಾಗ ಸರ್ಕಾರದ ವತಿಯಿಂದ ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಕೇಂದ್ರ ಮತ್ತು ರಾಜ್ಯ ಸಚಿವರೆಲ್ಲರೂ ಕೂಡ ಬಾರಾಮತಿಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಸಾಕ್ಷಿ ಆಗ್ತಾರೆ. ಇನ್ಫ್ಯಾಕ್ಟ್ ಪ್ರಧಾನಿ ಮೋದಿಯವರು ಕೂಡ ಬರ್ತಾರೆ ಅಂತ ಇತ್ತು, ಬಟ್ ಅದು ಕ್ಯಾನ್ಸಲ್ ಆಗಿದೆ. ಅವರ ಬದಲಾಗಿ ಗೃಹ ಸಚಿವ ಅಮಿತ್ ಶಾ ಅವರ ಆಗಮನ ಆಗಿದೆ. ಹೆಚ್ಚು ಕಡಿಮೆ ಮಹಾರಾಷ್ಟ್ರದ ಎಲ್ಲ ಪ್ರಮುಖ ಪಕ್ಷಗಳ ನಾಯಕರು ಭಾಗಿಯಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಬಂದಿರತಕ್ಕಂಥ ಗಣ್ಯರೆಲ್ಲರೂ ಕೂಡ ಅಂತಿಮ ನಮನ ಸಲ್ಲಿಕೆ ಆದ ನಂತರ ಅಂತ್ಯಕ್ರಿಯೆ. ನಿನ್ನೆ ಈ ದುರಂತ ನಡೆದ ಬಳಿಕ ಮೊದಲಿಗೆ ಬಾಡಿ ಐಡೆಂಟಿಫೈ ಮಾಡೋದೇ ತುಂಬ ಕಷ್ಟ ಆಗಿತ್ತು. ಆಮೇಲಿಂದ ಇವರು ಕಟ್ಟಿದ್ದಂತಹ ವಾಚಿಂದ ಇದು ಅಜಿತ್ ಪವಾರ್ ಅವರ ಮೃತದೇಹ ಅಂತ ಗುರುತು ಹಿಡಿಲಾಯಿತು. ಅದಾದ ನಂತರ ಅಲ್ಲಿನ ಸ್ಥಳೀಯ ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಇಡಲಾಗಿತ್ತು. ಪೋಸ್ಟ್ಮಾರ್ಟಮ್ ಎಲ್ಲ ಆಯಿತು. ಅಜಿತ್ ಪವಾರ್ ಅವರ ಕುಟುಂಬಸ್ಥರು, ಶರದ್ ಪವಾರೂ ಸೇರಿದಂತೆ ಸುಪ್ರಿಯಾ ಸುಳೆ ಎಲ್ಲರೂ ಕೂಡ ಬಾರಾಮತಿಗೆ ದೌಡಾಯಿಸ್ತಾರೆ. ಅದಾದ ನಂತರ ಅವರ ಸ್ವಕ್ಷೇತ್ರ ಬಾರಾಮತಿ, ಅಲ್ಲಿಂದಲೇ ಅವರು ಸತತವಾಗಿ ಗೆಲ್ತಾ ಬರ್ತಾ ಇದ್ದಿದ್ದು. ಹಾಗಾಗಿ ಅಂತ್ಯ ಸಂಸ್ಕಾರವನ್ನು ಇಲ್ಲೇ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಕುಟುಂಬದವರು ಬರ್ತಾರೆ. ಅದರಂತೆ ಈಗ ಅಂತಿಮ ವಿಧಾನಗಳೆಲ್ಲವೂ ಕೂಡ ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತೆ. ಅಂತಿಮ ನಮನವನ್ನು ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಸಲ್ಲಿಸಿದ್ದಾರೆ. ಬಾರಾಮತಿಯಿಂದ ನೇರ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಬಂದಿರುವ ಗಣ್ಯರೆಲ್ಲರೂ ಕೂಡ ಕೊನೆಯ ನಮಸ್ಕಾರಗಳನ್ನು ಅರ್ಪಿಸಿದ ಬಳಿಕ ಅಲ್ಲಿ ಅವರ ಮಕ್ಕಳು ಅವರ ಪದ್ಧತಿಯಂತೆ, ಪವಾರ್ ಕುಟುಂಬದ ಪದ್ಧತಿಯಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಕ್ಕಂಥದ್ದು. ಅದು ಕೂಡ ಕೆಲವೇ ಹೊತ್ತಲ್ಲಿ. ನಿನ್ನೆ ಸಾಯಂಕಾಲದಿಂದಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ಸಾಕಷ್ಟು ಜನ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ರಾತ್ರಿ ಇಡೀ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಈಗ ಬೆಳಿಗ್ಗೆ 10 ಗಂಟೆ ತನಕನೂ ಅಂತಿಮ ದರ್ಶನ ಪಡೆದಿದ್ದಾರೆ ಸಾರ್ವಜನಿಕರು. ಆಮೇಲೆ ಬಂದಿರತಕ್ಕಂಥ ಗಣ್ಯರು, ಅತಿ ಗಣ್ಯರು ಎಲ್ಲರೂ ಕೂಡ ಈಗ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇದಾದ ನಂತರ ಅಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಇದ್ದಾರೆ. ಅವರ ಕುಟುಂಬದವರು ಪ್ರತಿಯೊಬ್ಬರೂ ಹಾಜರಿದ್ದಾರೆ. ಶರದ್ ಪವಾರ್ ರಕ್ತ ಸಂಬಂಧಿಕರು ಅವರೆಲ್ಲರೂ ಕೂಡ. ಶರದ್ ಪವಾರ್ ಅವರ ಅಣ್ಣನ ಮಗ ಅಜಿತ್ ಪವಾರ್. ಇನ್ನು ರಾಜಕೀಯ ಬದಲಾವಣೆಗಳೆಲ್ಲ ಮುಂದೆ ಏನು ಎತ್ತ ಅಂತಕ್ಕಂಥದ್ದು ನೋಡೋಣ. ಬಟ್ ಆಗ ಕರ್ತವ್ಯಗಳೆಲ್ಲ ಆಗಬೇಕಲ್ಲ, ಮೊದಲು ಇವೆಲ್ಲ ಆಗಬೇಕು. ಅಂತ್ಯಕ್ರಿಯೆ ಎಲ್ಲ ನೆರವೇರಿದ ನಂತರ ಒಂದು ಕಡೆ ಈ ದುರಂತ ಹೇಗಾಯಿತು ಅಂತ ತನಿಖೆ ನಡೀಬೇಕು. ಅದು ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಮುಂದೇನು, ಈಗ ಮಹಾಯುತಿ ಬಿಡೋ ಮನಸ್ಥಿತಿನಲ್ಲಿ ಇದ್ದರೂ ಅಜಿತ್ ಪವಾರ್ ಅಂತಲೂ ಹೇಳ್ತಿದ್ದಾರೆ. ಆ ಥರ ಏನಾದರೂ ಆದರೆ 42-43 ಜನ MLAಗಳಿದ್ದಾರೆ, ಅವರೆಲ್ಲ ವಾಪಸ್ ಶರದ್ ಪವಾರ್ ಬಣಕ್ಕೆ ಹೋಗ್ತಾರಾ ಅಥವಾ ಇಲ್ಲೇ ಮುಂದುವರಿತಾರಾ, ಏನಾಗುತ್ತೆ ಅಂತಕ್ಕಂಥದ್ದೆಲ್ಲ ತುಂಬ ರಾಜಕೀಯ ಬದಲಾವಣೆಗಳಿದೆ. ತನ್ನ ನಾಯಕನನ್ನು ಕಳ್ಕೊಂಡು ಆ ಪಕ್ಷ ಇವಾಗ ಅನಾಥವಾಗಿಬಿಟ್ಟಿದೆ. ಆಮೇಲೆ ಅವರ ಪಕ್ಷದಲ್ಲಿ ಈಗ ಅಜಿತ್ ಪವಾರ್ ಸ್ಥಾನವನ್ನು ತುಂಬುವಂತಹ ಸಮರ್ಥ ನಾಯಕರು ಯಾರಿದ್ದಾರೆ ಅಂಥವ್ರಿಗೇನಾದರೂ ಉತ್ತರಾಧಿಕಾರ ಕೊಡ್ತಾರಾ ಇಲ್ವಾ? ಒಂದಷ್ಟು ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳಂತೂ ಮಹಾರಾಷ್ಟ್ರದಲ್ಲಿ ನಡೆಯುತ್ತೆ. ಸೊ ಈಗ ಆಗಬೇಕಾದ ಕಾರ್ಯಗಳೆಲ್ಲವೂ ಕೂಡ, ಅಂತ್ಯಕ್ರಿಯಾ ಕಾರ್ಯಗಳೆಲ್ಲವೂ ಕೂಡ ನಡಿಬೇಕು. ಬಂದಿರುವ ಗಣ್ಯರೆಲ್ಲ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅದಾದ ನಂತರ ಅವರ ಪದ್ಧತಿಯಂತೆ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ. ಇತ್ತೀಚೆಗೆ ವಿಮಾನ ದುರಂತಗಳು ಮೇಲಿಂದ ಮೇಲೆ ಆಗ್ತಾ ಇದೆ. ಸೊ ಹಾಗಾಗಿ ನೋಡ್ತಾ ಇದ್ದೀರಾ, ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಸುಶೀಲ್ ಕುಮಾರ್ ಶಿಂಧೆ ಎಲ್ಲರೂ ಕೂಡ ಬಂದು ಕೊನೆಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಅಷ್ಟು ಜನ ಗಣ್ಯರು
ಏಕೆಂದರೆ ಮಹಾರಾಷ್ಟ್ರದ ಅತ್ಯಂತ ಪ್ರಭಾವಿ ರಾಜಕಾರಣಿ, हितेशजी देशमुख, ಅತ್ಯಂತ ಪ್ರಭಾವಿ ರಾಜಕಾರಣಿ. सन्माननीय मंत्री जयकुमार जी गोरे, ಸೊ ಹಾಗಾಗಿ ಸಹಜವಾಗಿ ನಿರೀಕ್ಷಿತ ಇಷ್ಟೆಲ್ಲ ಜನ सन्माननीय खासदार ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಜಿತ್ ಪವಾರ್ ಅವರ 21-22ನೇ ವಯಸ್ಸಿನಿಂದಲೂ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದಂಥವ್ರು. विखे पाटील ಅವರು साहेब, ಸಹಕಾರ ಕ್ಷೇತ್ರದಿಂದ आपण सर्व मान्यवर ಬಂದಂಥವರು, या ठिकाणी ಕೊನೆಗೆ येऊन ಶಾಸಕರಾಗಿ, श्रद्धांजली अर्पण करणार आहेत. ಸಚಿವರಾಗಿ, ದೀರ್ಘಕಾಲ ಉಪಮುಖ್ಯಮಂತ್ರಿಗಳಾಗಿ ಎಲ್ಲವೂ ಕೂಡ सन्माननीय ನೋಡಿದ್ದಾರೆ. ಅತ್ಯಂತ ಸೀನಿಯರ್ ಮೋಸ್ಟ್ ಲೀಡರ್, सन्माननीय राहुल जी कुल, ಸರ್ಕಾರದ ಒಂದು ಭಾಗ ಕೂಡ ಆಗಿದ್ದರು. ಸೊ ಹೀಗಿರಬೇಕಾದ್ರೆ ಸಹಜವಾಗಿಯೇ सन्माननीय खासदार ನಿರೀಕ್ಷಿತ ಮಟ್ಟದಲ್ಲಿ रणशील मोहिते ಜನ पाटील, ಸೇರ್ತಾರೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗಿತ್ತು. ಹಾಗಾಗಿಯೇ ಇಷ್ಟೆಲ್ಲ ಜನ ಇವತ್ತೊಂದು ದಿವಸ ಬಾರಾಮತಿನಲ್ಲಿ ಸೇರಿರ್ತಕ್ಕಂಥದ್ದು. ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತಿಮ ವಿಧಾನಗಳೆಲ್ಲವೂ ಕೂಡ ನಡೀತಾ ಇದೆ. राष्ट्रीय कांग्रेस ಮಹಾರಾಷ್ಟ್ರದ पक्षाच्या वतीने ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು सन्माननीय ಅಜಿತ್ ಪವಾರ್ ನಿನ್ನೆ ಅವರು ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಪುಣೆ ಜಿಲ್ಲೆ ಬಾರಾಮತಿ, ಇದು ಪುಣೆ ಜಿಲ್ಲೆಗೆ ಸೇರುತ್ತೆ, ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ಪತನವಾಗಿತ್ತು ನಿನ್ನೆ. हर्षवर्धन भाऊ ಅದಾದ ನಂತರದ ಘಟನಾವಳಿಗಳೆಲ್ಲ ನಿಮಗೆ ಗೊತ್ತೇ ಇದೆ.